ವಿನೋಬ್ನ ಶಿವಮೊಗ್ಗದಲ್ಲಿ ತಡರಾತ್ರಿ ಅರುಣ್ ಎಂಬಾತನನ್ನ ರಾಡ್ನಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಸದ್ಯ ಈ ಕುರಿತು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಕೊಲೆ ಮಾಡಿದವರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅರುಣ್ ಹೆಂಡತಿಯ ಸೋದರ ಮಾವ ಹಾಗೂ ಆತನ ಸಹೋದರರೇ ಕೊಲೆ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಅರುಣ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 26 ವಯಸ್ಸು ಆತಂದು. ಆತ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಆತನ ಹೆಂಡತಿಯ ಸೋದರ ಮಾವ ಮತ್ತು ಅವನ ಇಬ್ಬರು ಸ್ನೇಹಿತರು ಸೇರಿಕೊಂಡು ಈ ಕೊಲೆ ಮಾಡಿದ್ದಾರೆ. ನಿನ್ನೆ ಸಂಜೆ ಸುಮಾರು 8-8:30 ಅಷ್ಟೊತ್ತಿಗೆ ಈತ ವಿನೋಬ್ ನಗರ ಒಂದು ಅಂಗಡಿ ಮುಂದೆಗಡೆ ಬಂದು ಟೂ ವೀಲರ್ನಲ್ಲಿ ನಿಂತ್ಕೊಂಡಿರ್ತಾನೆ. ಆವಾಗ ಇವರು 3 ಜನ ಬಂದು ರಾಡನ್ನು ಮುಂಚೆನೇ ತೊಗೊಂಡು ಬಂದಿರ್ತಾರೆ. ಅದನ್ನು ತೊಗೊಂಡು ಬಂದು ಹಲ್ಲೆ ಮಾಡಿ ಆನಂತರ ಆಸ್ಪತ್ರೆಗೆ ಸೇರಿಸಿದಾಗ ಆತ ಬ್ರಾಡ್ ಡೆಡ್ ಅಂತಂದು ಆಗಿರ್ತಾನೆ. ಸೊ ಇವರಲ್ಲಿ ಸ್ವಲ್ಪ ವೈಯಕ್ತಿಕ ಸಮಸ್ಯೆ ಇದೆ. ಆತನಿಗೂ ಮತ್ತು ಆತನ ಹೆಂಡತಿಗೂ ಕೂಡ ಸ್ವಲ್ಪ ಸಾಕಷ್ಟು ವರ್ಷಗಳಿಂದ ಭಿನ್ನಾಭಿಪ್ರಾಯಗಳು ಇರ್ತವೆ. ಆಮೇಲೆ ಈತ ಕುಡಿದು ಗಲಾಟೆ ಮಾಡ್ತಾನೆ ಅಂತಂದು ಕೂಡ ಸಾಕಷ್ಟು ಬಾರಿ ಗಲಾಟೆಗಳು ಕೂಡ ಆಗಿರುತ್ತೆ. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಅದನ್ನು ರಿಸಾಲ್ವ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಿರ್ತಾರೆ. ಸೊ ಅದರ ಒಂದು ಮುಂದುವರಿದ ಭಾಗವಾಗಿ ಈ ಕೊಲೆ ನಡೆದಿದೆ. ಸರಿನಾ? ಹಾಂ, ಒಂದು 4 to 5 ಇಯರ್ಸ್ ಆಗಿದೆ. ಒಂದು ಸಣ್ಣ ಮಗು ಕೂಡ ಇದೆ. ಸರಿನಾ? ಯಾರ್ದು ಹೇಳ್ತೀನಿ, ಡೀಟೇಲ್ಸ್ ಹೇಳ್ತೀನಿ. ಅವ್ರನ್ನ ಒಂದು 3 ತಂಡ ಮಾಡಿದ್ದೀವಿ. ಎಲ್ಲಿದ್ದಾರೆ ಅಂತಂದು ಮಾಹಿತಿ ಇದೆ.